BJPಯ ಗಮನ ಈಗ ದೇಶದ ಮೇಲೆ ಇಲ್ಲ, ಅದು ದೇಣಿಗೆಗಳ ಮೇಲಿದೆ. BJP ಭಗವಾನ್ ಶ್ರೀರಾಮನಿಗೆ ಬಹುದೊಡ್ಡ ದ್ರೋಹವನ್ನು ಮಾಡಿದೆ. ಹೀಗೆ ಆರೋಪ ಮಾಡಿದ್ದು ಬೇರೆ ಯಾರೂ ಅಲ್ಲ, ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್. ಅಖಿಲೇಶ್ ಯಾದವ್ ಒಂದು ಆರೋಪವನ್ನು ಮಾಡಿದರು. ಏನು ರಾಮ ಮಂದಿರ ದೇಣಿಗೆಯ ಸುದ್ದಿ ಈಗ ದೇಶಾದ್ಯಂತ ಹೊತ್ತಿ ಉರಿತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಣಿಗೆಯ ಪ್ರಕರಣದಲ್ಲಿ ಕರ್ನಾಟಕಕ್ಕೂ ಪಾಲಿದೆ, ಕರ್ನಾಟಕಕ್ಕೂ ಲಿಂಕ್ ಇದೆ ಅನ್ನೋ ಅರ್ಥದಲ್ಲಿ ಅವರು ಒಂದು ಬಾಂಬನ್ನು ಸಿಡಿಸಿದ್ದಾರೆ. ಈಗ ಆ ಬಾಂಬ್ ಸೌಂಡು ಜಾಸ್ತಿನೇ ಆಗಿದೆ. ಅದು ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ವ್ಯಾಪಿಸಿದೆ. ಇದರ ಕುರಿತಂತೆ ಒಂದಷ್ಟು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಮ್ಮ ಕೊಲೀಗ್ ಪ್ರಹ್ಲಾದ್ ಇದ್ದಾರೆ. ಪ್ರಹ್ಲಾದ್, ನೀವು ಗಮನಿಸ್ದಂಗೆ 3-4 ದಿನದಿಂದ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ಆರೋಪ ಪ್ರತ್ಯಾರೋಪಗಳು ಕೇಳ್ತಾನೆ ಇದೆ. ಸೊ ಅಖಿಲೇಶ್ ಯಾದವ್ ವಿನಾಕಾರಣ ಹೇಳಿಲ್ಲ, ಅವರು ಇದ್ದದ್ದನ್ನೇ ಒತ್ತಿ ಹೇಳ್ತಾ ಇದ್ದಾರೆ. ಎಸ್ ಸರ್, ಇಲ್ಲಿ ಒಂದು ವಿಚಾರ ನೋಡ್ಬೇಕಾದ್ರೆ, ಅಖಿಲೇಶ್ ಯಾದವ್ ಅವರ ವಿಚಾರದಲ್ಲಿ ನೋಡ್ಬೇಕಾದ್ರೆ, ಕಳೆದ ಜೂನ್ 5ರಂದು ಅವರು ಇದೇ ರೀತಿಯಾದ ಒಂದು ಆರೋಪವನ್ನು ಮಾಡಿದ್ರು. ಆ ಆರೋಪವೇ ಇವತ್ತಿನ ಈ ಎಲ್ಲ ಬೆಳವಣಿಗೆಗೆ ಒಂದು ಕಾರಣ ಅಂತ ಹೇಳ್ಬೋದು, ಮೂಲ ಕಾರಣ ಅಂತ ಹೇಳ್ಬೋದು. ಕರೆಕ್ಟ್. ಕಾರಣ ಜೂನ್ 5ರಂದು ಅಖಿಲೇಶ್ ಯಾದವ್ ಅವರು ರಾಮ ಮಂದಿರದ ಹುಂಡಿ ಕಳ್ಳತನದ ಕುರಿತು ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಅಷ್ಟು ಆರಂಭ ಮಟ್ಟದಲ್ಲಿ ಅದು ಅಷ್ಟೊಂದು ಎಫೆಕ್ಟ್ ಪಡ್ಕೊಳ್ಳಿಲ್ಲ. ಯಾವಾಗ ರಾಮ ಮಂದಿರ ಟ್ರಸ್ಟ್ ಉತ್ತರ ಪ್ರದೇಶ ಸರ್ಕಾರಕ್ಕೆ SIT ರಚನೆ ಮಾಡಿ ಇದ್ರ ಕುರಿತು ತನಿಖೆ ಮಾಡಿ ಎಂಬ ಆಗ್ರಹವನ್ನು ಮಾಡಿತು, ಅವಾಗಲೇ ಅನುಮಾನಗಳು ಹುಟ್ಟಿಕೊಂಡಿದ್ವು. ಅಖಿಲೇಶ್ ಯಾದವ್ ಅವರು ಬಾಯಿ ಪಡ್ಕೊಂಡಿದ್ರು. ಅವರು ಆರಂಭದಲ್ಲೇ ಹೇಳಿದ್ರು, ಏನೋ ನಡೀತಾ ಇದೆ ಇಲ್ಲಿ ಅನ್ನೋ ರೀತಿಯಲ್ಲಿ. ಆದ್ರೆ ಅಷ್ಟರ ಮಟ್ಟಿಗೆ ಅದು ಸರ್ಕಾರ ಅದ್ರ ಬಗ್ಗೆ ಗಂಭೀರತೆ ತಾಳಿಲ್ಲ. ಯಾವಾಗ ರಾಮ ಮಂದಿರ ಟ್ರಸ್ಟ್ ಇದ್ರ ಬಗ್ಗೆ ಧ್ವನಿ ಎತ್ತಿತ್ತೋ ಅವಾಗ ಸರ್ಕಾರ ಒಂಥರ ಕಣ್ತೆರೆದಂಗೆ ಮಾಡ್ತು. ಬಟ್ ಈ ಪ್ರಕರಣದಲ್ಲಿ ನೋಡ್ಬೇಕಾದ್ರೆ ಸರ್, ಈಗೇನು ಆಗ್ತಾ ಇದೆಯಲ್ಲ ತನಿಖೆ, ಇನ್ವೆಸ್ಟಿಗೇಷನ್, ಇದು ಯಾವುದೂ ಅಷ್ಟರ ಮಟ್ಟಿಗೆ ಜನರಲ್ಲಿ ಭರವಸೆ ಮೂಡಿಸ್ತಾ ಇಲ್ಲ ಅನ್ಸುತ್ತೆ. ಒಂದಂತೂ ಸತ್ಯ, ಇಲ್ಲಿ ಈಗಿನ ಬೆಳವಣಿಗೆಗಳನ್ನ ನೋಡಿದ್ರೆ ಇದು ಏನಂತಾರಲ್ಲ, ಅಖಿಲೇಶ್ ಯಾದವ್ ಹೇಳ್ದಂಗೆ BJP ಎಲ್ಲ ಒಂದು ಕಡೆ ಇದನ್ನ ತಿರ್ಚೋ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಚರ್ಚೆಯೂ ಸಹ ನಡೀತಾ ಇದೆ. ಆರಂಭದಲ್ಲಿ ಅವರು ಆರೋಪವನ್ನು ಮಾಡಿದ್ರು, BJP ವಿರುದ್ಧನೂ ಆರೋಪ ಮಾಡಿದ್ರು, RSS ವಿರುದ್ಧನೂ ಆರೋಪ ಮಾಡಿದ್ರು. ಬಟ್ ಇಲ್ಲಿ ನೋಡ್ಬೇಕಾದ್ರೆ ಎಲ್ಲ ರೀತಿಯ ಆಯಾಮಗಳಿಂದಲೂ ನೋಡಿದಾಗ ಫೈನಲಿ ಬರೋದು ಅಲ್ಲಿನ ಸರ್ಕಾರಕ್ಕೆ ಬರೋದು, ಅಲ್ಲಿನ ಆಡಳಿತ ಮಂದಿರ, ರಾಮ ಮಂದಿರ ಟ್ರಸ್ಟ್ ಜೊತೆಗೆ ಅಲ್ಲಿನ ಸರ್ಕಾರಕ್ಕೆ. ನೀವು ಹೇಳಿದ್ರಿ ಈಗ ಅಖಿಲೇಶ್ ಯಾದವ್ ಆರೋಪ ಮಾಡಿದ್ರು ಅಂತ. ಅಖಿಲೇಶ್ ಯಾದವ್ ಅವರು ಈ ಒಂದು SIT ತನಿಖೆ ಬಗ್ಗೆ ಸೂಕ್ಷ್ಮವಾಗಿ ಗಮನವನ್ನ ಹರಿಸ್ತಾ ಇದ್ದಾರೆ, ಅವಲೋಕನೆ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರು ನಿನ್ನೆ ಅಷ್ಟೇ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಪ್ರಯಾಗ್ರಾಜ್ನಲ್ಲಿ. ಅಲ್ಲಿ ಪ್ರಯಾಗ್ರಾಜ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅಖಿಲೇಶ್ ಯಾದವ್ ಅವರು ಹೇಳಿದ್ರು, ಇದರ ನಂಟು ಕರ್ನಾಟಕಕ್ಕೂ ಅಂಟಿದೆ, ವ್ಯಾಪಿಸಿದೆ. ಅಂಡರ್ ವರ್ಲ್ಡ್ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್ ಅನ್ನೋ ಪದಗಳನ್ನು ಬಳಕೆ ಮಾಡಿದ್ರು ಅಖಿಲೇಶ್ ಯಾದವ್. ಅಂದ್ರೆ ಭೂಗತ ಮತ್ತು ನೋಂದಾಯಿಸಲ್ಪಡದ ಸಂಸ್ಥೆಗಳು ಅಂದ್ರೆ ಚುನಾವಣಾ ಕಾರ್ಯಗಳ ಪಿತೂರಿಯಲ್ಲಿ ಭಾಗವಹಿಸಿವೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಗೊತ್ತಿಲ್ಲ ನಮ್ಮ ರಾಜ್ಯದ ರಾಜಕಾರಣಿಗಳು ಈ ವಿಚಾರವನ್ನು ಎಷ್ಟು ಹಗುರವಾಗಿ ತಗೊಳ್ತಾರೋ, ಎಷ್ಟು ಗಂಭೀರವಾಗಿ ತಗೊಳ್ತಾರೋ ಅಂತ. ಬಟ್ ನಮ್ಮ ಕರ್ನಾಟಕ ರಾಜ್ಯದ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಈ ರೀತಿಯಾಗಿ ಇಂತಹ ಒಂದು ಪ್ರಕರಣದಲ್ಲಿ ನಮ್ಮ ಕರ್ನಾಟಕದ ಹೆಸರು ಬರುತ್ತೆ ಅನ್ನೋದು ನಿಜಕ್ಕೂ ಕನ್ನಡಿಗರಿಗೂ ಬೇಸರದ ವಿಚಾರ ಸರ್. ಅಖಿಲೇಶ್ ಯಾದವ್ ಯಾವ ವಿಚಾರದಲ್ಲಿ ಹೇಳಿದ್ರು, ಅಥವಾ ಅಖಿಲೇಶ್ ಯಾದವ್ ಯಾವ ಮಾನದಂಡ ಅಥವಾ ಅವ್ರ ಹತ್ರ ಯಾವ ದಾಖಲೆಗಳಿದಿವೆ ಅನ್ನೋದನ್ನ ಅದು ನಾವು ನೋಡಿದಾಗ, ಅವ್ರು ಮತ್ತೆ ತಮ್ಮ ಮೇಲೆ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಆರೋಪ ಬರಬಾರ್ದು, ನಮ್ಮ ಮೇಲೆ ಯಾವುದೇ ರೀತಿಯಾದ ಹೊರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಖಿಲೇಶ್ ಯಾದವ್ ಏನ್ ಮಾಡಿದ್ರು, ಅಯೋಧ್ಯೆ ಜನರ ಮೇಲೆ ಈ ಒಂದು ಆರೋಪವನ್ನು ಹೊರಿಸಿದ್ರು. ಇದನ್ನು ನಾನು ಹೇಳ್ತಾ ಇಲ್ಲ, ಅಯೋಧ್ಯೆಯ ಜನರೇ ಈ ರೀತಿಯಾದ ಒಂದು ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅಖಿಲೇಶ್ ಯಾದವ್ ಅವರು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಂದು ಸಾರ್ವಜನಿಕ ಹೇಳಿಕೆ ರೀತಿಯಲ್ಲಿ ಒಂದು ಹೇಳಿಕೆ ನೀಡಿದ್ರು. ಹೇಳಿಕೆ ಸಾರ್ವಜನಿಕವಾದ್ರು ಕನ್ನಡಿಗರಾದ ನಮ್ಗೆ, ಕರ್ನಾಟಕದವರಿಗೆ ಇದ್ರ ಬಗ್ಗೆ ಸಾಕಷ್ಟು ಎಲ್ಲೋ ಒಂದು ಕಡೆ ಬೇಸರ ಮೂಡುತ್ತೆ ಸರ್. ನಿಜವಾಗ್ಲೂ ರಾಮ ಮಂದಿರ ಅಂದ್ರೆ ಎಲ್ಲರ ಕೋಟ್ಯಾಂತರ ಜನರ ಒಂದು ಭಾವನೆಗೆ ಅತ್ಯಂತ ಒಂದು ಪವಿತ್ರ, ಹಿಂದೂ ಧರ್ಮಕ್ಕೆ ಜೊತೆಗೆ ಎಲ್ಲರಿಗೂ ಪವಿತ್ರವಾದ ಒಂದು ಸ್ಥಳ ಅಂತ ನಾವು ಹೇಳ್ತೀವಿ ರಾಮ ಮಂದಿರವನ್ನ. ಎಲ್ಲೋ ಒಂದು ಕಡೆ ಅಷ್ಟೊಂದು ಭಕ್ತಿ ಭಾವದಿಂದ ಸಮರ್ಪಣೆ ಮಾಡಿದಂಥ ದೇಣಿಗೆ, ಕೊಡುಗೆ, ಕಾಣಿಕೆಗಳು ಈ ರೀತಿಯ ಮಿಸ್ಯೂಸ್ ಆದಾಗ ಎಲ್ಲೋ ಒಂದು ಕಡೆ ಖಂಡಿತ ಬೇಸರ ಆಗ್ಬೋದು. ಸೊ ಈ
ನಿಟ್ಟಿನಲ್ಲಿ ದೇಣಿಗೆ ಅಕ್ರಮ ಅಥವಾ ದೇಣಿಗೆ ಏನು ಈ ಪ್ರಕರಣ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ RSS ಮತ್ತು ಮೋದಿ ಇದರ ನಿಲುವು ಏನು ಅನ್ನೋದಿದೆಯಲ್ಲ, ಇವರಿಬ್ಬರು ತಗೊಳ್ಳೋಕೊಳ್ಳುತ್ತಾ ನಿಲುವು ಇದು ಬಹಳ ಸೂಕ್ಷ್ಮ ಗಮನ. ಸರ್, ಸದ್ಯ ಈಗ ನೀವು ಹೇಳಿದ್ರೆ RSS ಮೋದಿ, ಅಖಿಲೇಶ್ ಯಾದವ್ ನೇರವಾಗಿ ಆರೋಪ ಮಾಡ್ತಾ ಇರೋದು ಅಲ್ಲಿನ ಆಡಳಿತ ಮಂಡಳಿ ಜೊತೆಗೆ ತನಿಖೆ ಗಂಭೀರ ಸ್ವರೂಪದಾಗಿರಬೇಕು. ಈಗ ಕೇವಲ ಸಣ್ಣ ಸಣ್ಣ ಮೀನುಗಳು ಬಲೆಗೆ ಬಿದ್ದಿವೆ, ದೊಡ್ಡ ದೊಡ್ಡ ಮೀನುಗಳು ಬಲೆಗೆ ಬೀಳಬೇಕು, ದೊಡ್ಡ ದೊಡ್ಡ ಮೀನುಗಳು ಬಲೆಗೆ ಬೀಳಬೇಕು ಅಂದಾಗ ಇದರ ಕುರಿತು ಇನ್ನಷ್ಟು ಸ್ಪಷ್ಟತೆ ಅರ್ಥ ಆಗುತ್ತೆ. ಬಿಜೆಪಿಗೆ ಸದ್ಯ CCTV ಬಗ್ಗೆ ಸಾಕಷ್ಟು ಒಂದು ಚಿಂತೆ ಬಿದ್ದಂತಾಗಿದೆ. ಅಂದ್ರೆ ಚಂದಾ ಚೋರ್ ಅಂದ್ರೆ ತೆರಿಗೆ ಲೂಟಿಕೋರರು ಅನ್ನೋ ಒಂದು ಧಾಟಿಯಲ್ಲಿ ಅಖಿಲೇಶ್ ಯಾದವ್ ಸೂಕ್ಷ್ಮವಾದ ಪದಗಳನ್ನ ಬಳಕೆ ಮಾಡಿ ಹೇಳಿದ್ರು. ಆದ್ರೆ ಇಲ್ಲಿ ಈ ಒಂದು ಆರೋಪವನ್ನು ನೋಡಿದಾಗ ನಿಜಕ್ಕೂ ಎಲ್ಲರಿಗೂ ಒಂಥರ ದಿಗ್ಭ್ರಮೆ ಮೂಡಿಸುತ್ತೆ ಸರ್. ಅಂತ ಕೋಟ್ಯಾಂತರ ಜನರು ಆರಾಧಿಸುವ ರಾಮ ಮಂದಿರದಲ್ಲಿ ಕನ್ನಡಿಗರಿಗೂ ಎಲ್ಲ ಒಂದ್ ಕಡೆ ಬೇಸರ ತರುವಂತ ಹೇಳಿಕೆ ಒಬ್ಬ ಮಾಜಿ CM, ಅದು ಉತ್ತರ ಪ್ರದೇಶದ ಮಾಜಿ CM ಕರ್ನಾಟಕವನ್ನೇ ಗುರಿಯಾಗಿಸಿ ಹೇಳಿಕೆ ನೀಡ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆ ನಂಟಿರಬಹುದು ಅಥವಾ ಇರ್ಲಿಕ್ಕಿಲ್ಲ ಅನ್ನೋದು ಇಲ್ಲಿ ಎರಡನೇ ಮಾತು. ಬಟ್ ಕರ್ನಾಟಕದ ಹೆಸರು ಯಾಕೆ ಬಂತು ಅನ್ನೋದು ಎಲ್ಲರ ಪ್ರಶ್ನೆ. ಇಲ್ಲಿ ಈ ಸದ್ಯ ಚರ್ಚೆ ಒಂದ್ ಕಡೆ ಇದೆ, ಇಲ್ಲಿ ಗೋಪಾಲ್ ನಾಗರಕಟ್ಟೆ ಅನ್ನೋರ್ ಹೆಸರು ಕೂಡ ಏನೋ ಎಲ್ಲ ಒಂದ್ ಕಡೆ ಮುನ್ನೆಲೆಗೆ ಬರ್ತಾ ಇದೆ, ಕೇಳಿ ಬರ್ತಾ ಇದೆ VHP ಮುಖಂಡರು. ಬಟ್ ಇದಕ್ಕೆ VHP ಈಗಾಗಲೇ ಅಖಿಲೇಶ್ ಯಾದವ್ ಅವರಿಗೆ ತಿರುಗೇಟನ್ನು ನೀಡಿದೆ. ನಿಮ್ ಬಳಿ ದಾಖಲೆ ಇದ್ರೆ ರಿಲೀಸ್ ಮಾಡಿ, ದಾಖಲೆ ಇಲ್ಲದೆ ನೀವು ಮಾತಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಅದು ಸಹ ಒಂದು ಕೌಂಟರ್ ಕೊಡೋ ಪ್ರಯತ್ನವನ್ನ ಮಾಡಿದೆ. ಬಟ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾರೆ, ಯಾರನ್ನೂ ಸಹ ನಾನು ಸುಮ್ಮನೆ ಬಿಡುವುದಿಲ್ಲ, ಎಲ್ಲರನ್ನೂ ನ್ಯಾಯದ ಕಟಕಟೆಗೆ ತಂದೆ ನಿಲ್ಲಿಸ್ತೀನಿ ಅನ್ನೋ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಈ ಎಲ್ಲ ಹೇಳಿಕೆಗಳಿಗೆ ಅವಶ್ಯಕತೆ ಇರಲಿಲ್ಲ, ಅವರು ತಮ್ಮ ಜವಾಬ್ದಾರಿಯನ್ನ ಮೆರಿಬೇಕಿತ್ತು, ಮೆರೆದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಸರ್. ಆರಂಭದಲ್ಲಿ ಇದು ಒಂದು ಲಕ್ಷಾಂತರ ರೂಪಾಯಿನಲ್ಲಿ ವ್ಯವಹಾರಗಳು ಕಂಡು ಬಂತು. ಹೋಗ್ತಾ ಹೋಗ್ತಾ ನೋಡಿದ್ರೆ ಹೆಚ್ಚು ಕಮ್ಮಿ 1400 ಕೋಟಿಗೂ ಹೆಚ್ಚು ಅಕ್ರಮ ಕಾಣ್ತಾ ಇದೆ. ಹೇಳ್ದಂಗೆ ಸಾಕಷ್ಟು ಜನ ದೇಣಿಗೆ ಕೊಟ್ಟರು ಅವರವರ ಭಕ್ತಿ ಭಾವದ ರೂಪದಲ್ಲಿ. ಆದರೆ ಇದು ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅಂತಂದರೆ, ಸ್ವತಃ RSSನಲ್ಲಿರ್ತಕ್ಕಂಥವ್ರು, VHP ಮುಖಂಡರಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಮಿಂಗಲ್ ಆಗಿ ಈ ಅವ್ಯವಹಾರದಲ್ಲಿ ಸಿಲುಕು ಹಾಕ್ಕೊಂಡಿದ್ದಾರೆ. ಆದರೆ ಉತ್ತರ ಪ್ರದೇಶದಲ್ಲಿ ಏನು ಆದಿತ್ಯನಾಥ್ ಈಗ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರೆ ಒಂದಿಷ್ಟು ಜನಗಳಿಗೆ ಈಗ ಆಲ್ರೆಡಿ ಏನೋ ಬಿಸಿ ಮುಟ್ಟಿಸಿದ್ದಾರೆ. ಅಲ್ಲಿನ ಒಂದು ವಕೀಲರ ಸಂಘ ಒಂದು ಸಭೆ ನಡೆಸಿದೆ. ಯಾವ ರೀತಿ ಸಭೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಈ ಪ್ರಕರಣದಲ್ಲಿ ಭಾಗಿಯಾದವರು ಅಯೋಧ್ಯೆದಲ್ಲೇ ಇರಬಾರ್ದು, ಅಯೋಧ್ಯೆ ಬಿಟ್ಟು ಹೋಗ್ಬೇಕು ಅನ್ನೋದು. ಇನ್ನೊಂದು ಕಡೆ ಅಖಿಲೇಶ್ ಯಾದವ್ ಹೇಳ್ತಾರೆ, ಸನಾತನಿಗಳು ಯಾರಿದ್ದೀರಿ ಅವರು BJPಗೆ ಮತ ಹಾಕ್ಬೇಡಿ, ನಂಬೇಡಿ ಅನ್ನೋ ಹೇಳಿಕೆನ ಕೊಟ್ಟಿದ್ದಾರೆ. ಅಂದ್ರೆ ಅವರು ನೋಡಿ, ರಾಮ ಮಂದಿರ ಇವಾಗಲೇ ಹೇಳ್ದಂಗೆ ಅದೊಂದು ಭಕ್ತಿ ಭಾವದ ಕೇಂದ್ರ ಆಯ್ತಾ, ಧರ್ಮದ ಕೇಂದ್ರ. ಎಲ್ಲೋ ಎಷ್ಟೋ ಜನ ಕಷ್ಟಪಟ್ಟು ದುಡಿದಂಥ ದುಡ್ಡನ್ನ ಅಲ್ಲಿ ದೇಣಿಗೆಯಾಗಿ ಕಾಣಿಕೆ ರೂಪದಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ಮಿಸ್ಯೂಸ್ ಆಯ್ತು ಅಂತಂದ್ರೆ ಇದಕ್ಕೆ ಹೊಣೆ ಯಾರು? ಮುಖ್ಯವಾಗಿ ಪ್ರಧಾನಮಂತ್ರಿಗಳೇ ಅವತ್ತು ಒಂದು ರೀತಿಯ ಅರ್ಚಕರ ರೀತಿಯಲ್ಲಿ ನಿಂತು ಪೂಜೆ ಪುನಸ್ಕಾರ ಮಾಡಿದ್ರು, ಮುಂದೆ ನಿಂತ್ಕೊಂಡ್ರು ನಾನೇ ಇಲ್ಲ ಅಂತ. ಆದ್ರೆ ಅವತ್ತು ಅಲ್ಲಿ ನಿಂತ್ಕೊಂಡು ಮುಂದೆ ನಿಂತು ಮಾಡಿದಂಥವ್ರು ಮುಂದೆ ನಿಂತ್ಕೊಂಡು ಯಾಕೆ ತನಿಖೆ ಮಾಡ್ತಾ ಇಲ್ಲ, ತನಿಖೆಗೆ ಯಾಕೆ ಆದೇಶ ಕೊಡ್ತಾ ಇಲ್ಲ? ಸರ್, ಇದು ಇಡೀ ಭಾರತೀಯರ ಪ್ರಶ್ನೆ. ಯಾರು ರಾಮನನ್ನ ಆರಾಧ್ಯ ದೈವವಾಗಿ ಸ್ವೀಕರಿಸಿ ರಾಮನಿಗೆ ಭಕ್ತಿಪೂರ್ವಕವಾಗಿ ನಡೆದುಕೊಳ್ತಾರೋ ಅವ್ರೆಲ್ಲರದ್ದು ಇದೊಂದು ಬಯಕೆ, ಇದೊಂದು ಪ್ರಶ್ನೆನೂ ಹೌದು. ಯಾಕೆ ಮೋದಿ ಅವರು ಇದ್ರ ಬಗ್ಗೆ ಮೌನ ವಹಿಸಿದ್ದಾರೆ, ಯಾಕೆ ಇದ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ? ನೀವು ಹೇಳ್ದಂಗೆ ಅರ್ಚಕರ ರೀತಿಯಲ್ಲೇ ಇಡೀ ಮುಂದೆ ನಿಂತು ಇಡೀ ಈ ಒಂದು ರಾಮ ಮಂದಿರ ಉದ್ಘಾಟನೆಯ ಒಂದು ವಿಧಿವಿಧಾನಗಳನ್ನ ಪೂರ್ಣಗೊಳಿಸಿದ್ರು. ಆದ್ರೆ ಈಗ ಬಾಯಿ ಬಿಡದೆ ಇರೋದು ಸಾಕಷ್ಟು ಅನುಮಾನಗಳಿಗೆ ಒಂದು ಕಾರಣವಾಗಿದೆ ಸರ್. ಈಗ ನೋಡ್ಬೇಕಾದ್ರೆ ಎಲ್ಲರಲ್ಲೂ ಪ್ರತಿಯೊಬ್ಬರು ಇದ್ರ ಬಗ್ಗೆ ಗಮನ ಸೆಳೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಭಕ್ತರಲ್ಲೂ ಇದ್ರ ಬಗ್ಗೆ ಒಂದು ಆತಂಕ, ಆಕ್ರೋಶ, ಒಂದು ಕೋಪನೂ ಇದೆ. ಬಟ್ ಇಲ್ಲಿ ನೋಡ್ಬೇಕಾದ್ರೆ ನಮಗೆ ಅರ್ಥ ಆಗುತ್ತೆ ಸರ್, ಇಲ್ಲಿ 327 ಕೋಟಿ ರೂಪಾಯಿ ಅಷ್ಟು ದೇಣಿಗೆ ಹೊಂದಿರೋ ಮಾಹಿತಿ ಪ್ರಕಾರ ಫೈನಾನ್ಸಿಯಲರ್ ಅಂದ್ರೆ ಆರ್ಥಿಕ ವರ್ಷ 2024ರಿಂದ 25 ಒಳಗಡೆ 153 ಕೋಟಿ ರೂಪಾಯಿ ಅದರಲ್ಲಿ ದೇಣಿಗೆ ಬಂದ್ರೆ 173 ಕೋಟಿ ರೂಪಾಯಿ ಬಡ್ಡಿ. ಸೊ ಇದೊಂದು ಮಾಹಿತಿ ಪ್ರಕಾರ ಇರ್ತಾ ನಿಮ್ಗೆ ಹೇಳ್ತಾ ಇದ್ದೀನಿ ಅಂಕಿಅಂಶ. ಸೊ ಇಷ್ಟರ ಮಟ್ಟಿಗೆ ನಾವು 1 ವರ್ಷಕ್ಕೆ ಈ ರೀತಿಯಾದ ದೇಣಿಗೆ ಬಂದ್ರೆ, ಸೊ ಈಗ ನೋಡ್ತಾ ಇರ್ಬೋದು ಎಷ್ಟು ವರ್ಷ ಆಯ್ತು ರಾಮ ಮಂದಿರ ಉದ್ಘಾಟನೆಯಾಗಿ, ಯಾವೆಲ್ಲ ಪ್ರಕ್ರಿಯೆಗಳು ನಡೆದು. ಇಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ, ಈ ಚಂಪತ್ ರಾಯ್ ಇದಾನಲ್ಲ ಸರ್, ಟ್ರಸ್ಟ್ ಕಾರ್ಯದರ್ಶಿ, ಈಗ ಪೊಲೀಸರ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ, ನಾನೇನು ಮಾಡಿಲ್ಲ, ಟಿನ್ನು ಯಾದವ್ ಕಾರ್ ಡ್ರೈವರ್ ಈ ರೀತಿಯಾಗಿ ನನಗೆ ಮೋಸ ಮಾಡ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ, ನಾನು ಭಾವಿಸಿರ್ಲಿಲ್ಲ.
ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕಿತ್ತು ಅನ್ನೋ ಉಡಾಪೆ ಉತ್ತರಗಳನ್ನ ಕೊಡ್ತಾ ಇದ್ದಾನೆ. ಪ್ರಧಾನ ಕಾರ್ಯದರ್ಶಿ ಆದವನಿಗೆ ಸರ್ ಇಡೀ ಕಂಟ್ರೋಲ್ ಇರುತ್ತಲ್ಲ ಟ್ರಸ್ಟ್ ಮೇಲೆ, ಯಾರು ನಂಬ್ತಾರೆ? ಇದು SIT ಅವರಿಗೆ ಹೇಳಿಕೆಯನ್ನ ನೀಡಿದ್ದಾನೆ ಅಷ್ಟೇ, ಬಟ್ ನಂಬೋರ್ ಯಾರು ಅನ್ನೋದು ಪ್ರಶ್ನೆ ಇಲ್ಲಿ. ಈ ನೀವು ಹೇಳಿದ್ರಲ್ಲ ಈಗ ಅಂದ್ರೆ ಅಯೋಧ್ಯೆ ಬಾರ್ ಅಸೋಸಿಯೇಷನ್ ವಕೀಲರ ನಿರ್ಧಾರ, ಇದು ನಿಜಕ್ಕೂ ಸ್ವಾಗತಾರ್ಹ ಸರ್. ಇಂಥ ಕಳ್ಳರಿಗೆ, ಖದೀಮರಿಗೆ, ಲೂಟಿಕೋರರಿಗೆ ಇದು ನ್ಯಾಯ ದಂಡನೆ ಅಂತಾನೆ ಹೇಳ್ಬೋದು. ಯಾರು ಅವರ ಪರವಾಗಿ ವಕಾಲತ್ತು ವಹಿಸದಿದ್ರೆ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಸೊ ಹೀಗಾಗಿ ವಕೀಲರು ಒಳ್ಳೆ ನಿರ್ಧಾರವನ್ನು ಮಾಡಿದ್ದಾರೆ. ಅಲ್ಲದೆ ಮತ್ತೊಂದು ವಿಚಾರ, ಅಲ್ಲಿನ ಚಂಪತ್ರಾಯಿ, ಅನಿಲ್ ಮಿಶ್ರಾ ಜೊತೆಗೆ ಈ ಗೋಪಾಲ್ ರಾವ್, ಇವರು 3 ದಿನದಲ್ಲೇ ಅಯೋಧ್ಯೆ ತೊರೆದಿದ್ರೆ ನಾವು ಬಹಿಷ್ಕಾರ ಹಾಕ್ತೀವಿ, ನಾವು ಮುಂದೆ ಏನ್ ಮಾಡ್ತೀವಿ ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಆಕ್ರೋಶದ ಮಾತುಗಳನ್ನ ಈಗಾಗಲೇ ವಕೀಲರ ಸಂಘದ ಹಲವು ಪದಾಧಿಕಾರಿಗಳ ಜೊತೆಗೆ ಅಧ್ಯಕ್ಷರು, ಅಲ್ಲಿನ ಅಧ್ಯಕ್ಷರುಗಳು ಸಹ ಹೇಳಿರುವಂತದ್ದು. ಇಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ ಸರ್, ರಾಮ ಮಂದಿರ ತನಿಖೆ ನಡೀತಾ ಇದೆ, ಈಗಾಗಲೇ ವರದಿ ಸಲ್ಲಿಕೆ ಮಾಡಿದ್ದಾರೆ, 8 ಜನರ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆದವರು ಯಾರು? ಅಲ್ಲಿನ ಕೆಳಹಂತದ ಕೆಲಸಗಾರರು, ನೌಕರರು. ಇದರಲ್ಲಿ ಭಾಗಿಯಾಗಿರುವ ಖದೀಮರು, ಕಳ್ಳರು, ಲೂಟಿಕೋರರು ಅರೆಸ್ಟ್ ಆಗ್ಬೇಕು ಸರ್ ಇಲ್ಲಿ ಫಸ್ಟಿಗೆ. ಅಂದಾಗ್ಲೇ ಇದ್ರದೊಂದು ಪಾರದರ್ಶಕತೆ ಅನ್ನೋದು. ಮತ್ತೊಂದು ವಿಚಾರ ನೋಡ್ಬೇಕಾದ್ರೆ ಇಲ್ಲಿ ಅಖಿಲೇಶ್ ಯಾದವ್ ಹೇಳಿದ್ರು, ಅದೇ ನಾವು ಈಗ ಪಾಯಿಂಟ್ ಬರ್ಬೇಕಾದ್ರೆ ಅಖಿಲೇಶ್ ಯಾದವ್ ಹೇಳಿದ್ರು, ಸರ್ಕಾರ SIT ರಚನೆ ಮಾಡಿದೆ, ಬಟ್ ರಚನೆ ಮಾಡಿರುವ SIT ವರದಿ ಯಾರ ಬಳಿ ಹೋಗುತ್ತೆ, ಇದರಲ್ಲಿ ಎಷ್ಟು ಪಾರದರ್ಶಕತೆ ಇದೆ, ಇದರಲ್ಲಿ ಎಷ್ಟು ನಾವು ವಸ್ತುನಿಷ್ಠತೆಯನ್ನ ಕಾಣಬೇಕಾಗತ್ತೆ ಅನ್ನೋ ಈ ಎಲ್ಲ ಪ್ರಶ್ನೆಗಳನ್ನ ಅಖಿಲೇಶ್ ಯಾದವ್, ಇವು ಗಂಭೀರ ಪ್ರಶ್ನೆಗಳು ಸರ್. ಇವುಗಳನ್ನೆಲ್ಲ ಅಖಿಲೇಶ್ ಯಾದವ್ ಎತ್ತಿರುವಂತದ್ದು. ಸೊ ಇಡೀ ರಾಮ ಮಂದಿರ ಹಗರಣ ಸರ್ ಬಗೆದಷ್ಟು ಬಯಲಾಗ್ತಾ ಇದೆ. ಇದ್ರ ಕರಾಳ ಮುಖ ದಿನಕ್ಕೊಂದಂತೆ ಬಗೆದಷ್ಟು ಬಯಲಾಗ್ತಾ ಇದೆ. ಆದ್ರೆ ನಮ್ಮ ಕರ್ನಾಟಕದ ಹೆಸರು ಬಂತಲ್ಲ ಸರ್, ಇದು ನಿಜಕ್ಕೂ ಎಲ್ರಿಗೂ ಬೇಸರದ ವಿಚಾರ. ಯಾಕಂದ್ರೆ ಕರ್ನಾಟಕದಲ್ಲಿ ಆ ರೀತಿಯಾದ ಯಾವ ವ್ಯಕ್ತಿಗಳಿದಾವೆ, ಯಾರು ಸಂಘಗಳಿದಾವೆ ಅದ್ರ ಬಗ್ಗೆ ಅಖಿಲೇಶ್ ಯಾದವ್ ಮಾಹಿತಿ ನೀಡಲಿಲ್ಲ. ಬಟ್ ಮಾರ್ಮಿಕವಾಗಿ ಉತ್ತರಿಸಿದ್ರು ಅಥವಾ ಪರ್ಪಸ್ಲಿ ಉತ್ತರಿಸಿದ್ರು ಗೊತ್ತಿಲ್ಲ. ಬಟ್ ಕರ್ನಾಟಕದ ಹೆಸರನ್ನ ಮೆನ್ಷನ್ ಮಾಡಿರೋದು ಎಲ್ಲರಿಗೂ ಬೇಸರ ಸರ್, ನಿಜವಾಗ್ಲೂ ಬೇಸರ ಸರ್. ರಾಮನಂತ ಒಂದು ಪವಿತ್ರ ದೇವರು ಅಂತ ಪೂಜೆ ಮಾಡ್ತೀವಿ, ಬಟ್ ಅಂತ ದೇವರ ಹುಂಡಿಗೆ ಕಣ್ಣು ಹಾಕುವಷ್ಟು ದರಿದ್ರತೆ ಯಾರಿಗೆ ಬಂತು, ಅದು ಕರ್ನಾಟಕದ ವಿಚಾರದಲ್ಲಿ ಅನ್ನೋ ಪ್ರಶ್ನೆ ಮೂಡುತ್ತೆ ಸರ್ ಇಲ್ಲಿ. ನಿಜ, ನೀವು ಹೇಳ್ದಂಗೆ ಇದಕ್ಕೆಲ್ಲ ಪರ್ಯಾಯವಾಗಿ ಒಂದು ನಿರ್ಧಾರ ತಗೋಬೇಕಾಗಿರೋದು ಪ್ರಧಾನಿ ಮೋದಿನೇ. ಯಾಕಂದ್ರೆ ಆರಂಭದಲ್ಲಿ ನೋಡಿ, ಅವರು ಎಲ್ಲಾ ಕಡೆ ಸಾಕಷ್ಟು ಉದ್ದುದ್ದ ಭಾಷಣ ಮಾಡ್ತಾರೆ, ಸೊ ಟೀಕೆ ಟಿಪ್ಪಣಿಗಳಿಗೂ ಗುರಿ ಆಗ್ತಾರೆ. ಒಬ್ಬ ಪ್ರಧಾನಿ ಇಷ್ಟೆಲ್ಲ ಮಾತಾಡ್ತಾರೆ, ಎಲ್ಲೋ ಒಂದ್ ಕಡೆಗೆ ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಆದಾಗ ಅಲ್ಲಿ ಮಾತಾಡಲಿಲ್ಲ. ಅವರಿಗೆ ನೈತಿಕ ಜವಾಬ್ದಾರಿ ಇದೆ, ಆದರೆ ಮಾತಾಡಲಿಲ್ಲ. ತೈಲ ಸಮಸ್ಯೆ ಬಂದಾಗ ಚಕಾರ ಎತ್ತಲಿಲ್ಲ. ಎಲ್ಲೋ ಮಣಿಪುರದ ಉದ್ವಿಗ್ನ ಆಯಿತು, ಅಲ್ಲೂ ಕೂಡ ಮಾತಾಡಲಿಲ್ಲ. ಭಾರತ ಮತ್ತು ಚೀನಾ ನಡುವಿನ ಭೂಮಿ ವಿಚಾರವಾಗಿ ಮಾತಾಡಲಿಲ್ಲ. ಎಲ್ಲ ವಿಚಾರವಾಗೂ ಮೌನ ವಹಿಸಿದ್ರು. ಆದರೆ ರಾಮ ಮಂದಿರ ದೇಣಿಗೆ ವಿಚಾರದಲ್ಲಿ ಎಲ್ಲ ಮೋದಿ ಮುಂದೆ ನಿಂತು ಮಾಡಿದಂಥವ್ರು ಮೋದಿ. ಆದರೆ ಈ ವಿಚಾರನ ಯಾಕೆ ತನಿಖೆಗೆ ಆದೇಶ ಕೊಡೋಕ್ಕೂ ಹಿಂದೆ ಮುಂದೆ ನೋಡಿದ್ರು. ಆಮೇಲೆ ಮುಖಂಡರು ಯಾರು ಏನು ಅಂತ ಎಲ್ಲ ಗೊತ್ತಿದ್ರು ಕೂಡ ಅವರು ಇದುವರೆಗೂ ಕೂಡ ಅವ್ರ ಮೇಲೆ ಆಕ್ಷನ್ ತಗೊಳಕ್ ಆಗ್ತಾ ಇಲ್ಲ ಸರ್. ಒಂದಿಲ್ಲಿ ನೋಡ್ಬೇಕಾದ್ರೆ ನಾವು ಮೋದಿ ಬಗ್ಗೆ ಹೇಳ್ಬೇಕಾದ್ರೆ ಪ್ರಧಾನಿಯವರು ಗೌರವ ಕೊಡ್ಬೇಕು, ಓಕೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಬಗ್ಗೆ ಅವ್ರ ಬಗ್ಗೆ ಇರುವ ಗೌರವ ಅದು ಬೇರೆ. ಆದ್ರೆ ನಿನ್ನ ದೇಶ ಒಳಗಡೆ ಒಬ್ಬ ಪ್ರಧಾನಿಯಾಗಿ ನಿನ್ನ ದೇಶದ ಒಳಗಡೆ ಯಾವೆಲ್ಲ ಪರಿಸ್ಥಿತಿ ಇದೆ ಅದ್ರ ಬಗ್ಗೆನೂ ಗಮನ ಹರಿಸಬೇಕಾದದ್ದು ಆದ್ಯ ಕರ್ತವ್ಯ. ಅದರಲ್ಲೂ ಇಂಥ ಜನರ ಭಾವನೆಗಳಿಗೆ ಧಕ್ಕೆಯಾದ ವಿಚಾರದಲ್ಲಿ ಪ್ರಧಾನಿಯವರು ಮೌನ ಮುರಿಬೇಕಿತ್ತು, ಬಿಜೆಪಿ ನಾಯಕರು ಮೌನ ಮುರಿಯಬೇಕಿತ್ತು, ಎಲ್ಲ RSS ನಾಯಕರು ಮೌನ ಮುರಿಯಬೇಕಿತ್ತು. ಬಟ್ ಗೊತ್ತಿಲ್ಲ ಸರ್, ದುರ್ದೈವ ಅನ್ಸುತ್ತೆ ಈ ಒಂದು ವಿಚಾರದಲ್ಲಿ ಯಾರೂ ಸಹ ಮೌನ ಮುರಿತಾ ಇಲ್ಲ, ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಕ್ಕೆ ಮುಂದಾಗ್ತಾ ಇಲ್ಲ. ಕೇವಲ ಅಲ್ಲಿನ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದಾರೆ ಅಷ್ಟೇ, ನಾವು ಜಸ್ಟ್ ತನಿಖೆ ಮಾಡ್ತಾ ಇದೀವಿ, ಯಾರನ್ನು ಬಿಡೋದಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬಟ್ ಇದು ಆಗದಂತೆ ನೋಡ್ಕೋಬಹುದಿತ್ತಲ್ಲ ಅನ್ನೋದು ಸಾಕಷ್ಟು ಕೋಟ್ಯಾಂತರ ಭಾರತೀಯರ ಒಂದು ಪ್ರಶ್ನೆ ಸರ್ ಸದ್ಯಕ್ಕೆ ಈ ರಾಮ ಮಂದಿರ ವಿಚಾರದಲ್ಲಿ ನೋಡ್ಬೇಕಾದ್ರೆ. ಇದು ನೀವು ಹೇಳಿದ್ ಕರೆಕ್ಟ್. ಆದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ರಾಜಕೀಯವಾಗಿ ಬಳಸ್ಕೊಂತ ಸರ್ ಆಲ್ರೆಡಿ ಆಗಿದೆ. ಈಗ ರಾಜಕೀಯ ಯಾವ ರೀತಿ ಅಂದ್ರೆ ಮುಂದಿನ ವರ್ಷ ಉತ್ತರ ಪ್ರದೇಶದ ಚುನಾವಣೆ ಬಂತು, ಸೊ ಎಲೆಕ್ಷನ್ ಮುನ್ನೆಲೆಯಾಗಿ ಇದನ್ನ ಬಳಸ್ತಾ ಇದ್ದಾರೆ. ಅಲ್ಲ, ಚುನಾವಣೆಗೆ ಇದೊಂದು ಅಸ್ತ್ರ ಸರ್. ಈಗ ಅಸ್ತ್ರ, ಈಗ ಅಖಿಲೇಶ್ ಯಾದವ್ ಆಗಿರ್ಲಿ ಅಥವಾ ಇಂಡಿಯಾ ಕೂಟಕ್ಕಾಗ್ಲಿ ಇದೊಂದು ದೊಡ್ಡ ಅಸ್ತ್ರ. ಇದನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡ್ರೆ ಅವರಿಗೆ ಲಾಭ ಆಗ್ಬಹುದು, ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ.
ಬಟ್ ಇವ್ರು ಏನ್ ಮಾಡಿದಾರಲ್ಲ ಸರ್, ಇದು ನಿಜಕ್ಕೂ ಇದು ಎಲ್ಲೋ ಒಂದ್ ಕಡೆ ಪದಗಳು ಬರಲ್ಲ ಇಂಥ ಒಂದು ಹಗರಣಗಳಿಗೆ. ಅದರಲ್ಲೂ ಕರೆಕ್ಟು, ನೀವು ಹೇಳಿದ್ದು ಅಕ್ಷರಶಃ ನಿಜ. ಏನೇ ಆಗಲಿ, ಸೊ ಈ ವಿಚಾರದಲ್ಲಿ ಕರ್ನಾಟಕದ ಹೆಸರು, ಕನ್ನಡಿಗರ ಹೆಸರು, ಅವನು ಕನ್ನಡದ ಬಗ್ಗೆ ಒಂದಷ್ಟು ಮಾತಾಡ್ತಾರೆ ಒಬ್ಬ ಮಾಜಿ CM ಅಂತಂದರೆ ಎಲ್ಲೋ ಒಂದು ಕಡೆಗೆ ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಸೊ ಹೆಚ್ಚಿನ ತನಿಖೆ ಆಗಬೇಕು. ಹೆಚ್ಚಿನ ತನಿಖೆ ಆದರೆ ನಿಜವಾದ ಆ ದೇಣಿಗೆಯ ಕಳ್ಳರು ಯಾರು ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮುಂದೆ ಬಂದು ಮಾತಾಡಬೇಕು. ಪ್ರಧಾನಿ ಅವರು ಕೂಡ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಆಗ ಮಾತ್ರ ಸೊ ನಿಜವಾದ ಕಳ್ಳರಿಗೆ ಶಿಕ್ಷೆ ಆಗುತ್ತೆ. ಆಮೇಲೆ ನಿಜವಾದ ಭಕ್ತರಿಗೆ ಒಂದು ಏನು ಸಮಾಧಾನ ನೆಮ್ಮದಿ ಸಿಗುತ್ತೆ. ಅಲ್ಲಿವರೆಗೂ ನಾವು ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.